ಭ್ರಷ್ಟ ಬಿಬಿಎಂಪಿನ ಸರಿ ಮಾಡೋದು ಹೇಗೆ ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದರೆ ದಿನೇಶ್ ಗುಂಡೂರಾವ್, ವೈಎಸ್ಪಿ ದತ್ತ ಮತ್ತು ಅಶ್ವಥ್ ನಾರಾಯಣ್. ಬನ್ನಿ ಈಗ ಜನರ ಸರದಿ, ಜನಸಾಮಾನ್ಯರ ಸರದಿ. ಒಬ್ಬರು ಎದ್ದು ನಿಂತಿದ್ದಾರೆ. ಸರ್, ಏನು ಹೇಳ್ತೀರಿ? BMTFನವರು ಗಾಂಧಿನಗರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತ್ರ ಯಾಕೆ ಅರೆಸ್ಟ್ ಮಾಡಿದ್ರು? ಆಮೇಲೆ ಆ FIR ಕಾಪಿಯಲ್ಲಿ ಏನಿದೆ? FIR ಕಾಪಿಯಲ್ಲಿ ಏನು ವಿಚಾರಣೆ ಇಲ್ಲ. ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಅರೆಸ್ಟ್ ಮಾಡ್ಬೋದು ಆ ಥರ ವಿತೌಟ್ ಎನಿ ಮ್ಯಾಟರ್? ಒಂದೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾಕೆ ಮಾಡಬೇಕು? RR ನಗರದೇನಾಯಿತು, ಮಲ್ಲೇಶ್ವರಂದೇನಾಯಿತು? 3 ವಲಯ ಬಗ್ಗೆ ತನಿಖೆ ಅಂತ ಹೇಳಿದ ತಕ್ಷಣ ಕೇವಲ ಒಂದು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರ ಕ್ಷೇತ್ರದಲ್ಲಿ ಮಾತ್ರ ಯಾಕೆ ಅರೆಸ್ಟ್ ಮಾಡಬೇಕು? ಅದು ಒಂದು ಕಡೆ. ಎರಡನೇದು, ಒಂದು ಕಡೆ ನಮ್ಮ ಆಯುಕ್ತರಾದಂಥ ಅವಾಗಿನ ಆಯುಕ್ತ ಸಿದ್ದಯ್ಯನವರು ನಾನು ಲೋಕಾಯುಕ್ತ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ದಿಢೀರಾಗಿ BMTF ಅವರು ಏನೋ ನನ್ನ ಕೈಲಿಂದ ಮೀರೋಗುತ್ತೆ ಅಂತ ಹೇಳಿ ಅವರು ಕೂಡ ಏನೋ ಒಂದು ಸೃಷ್ಟಿ ಮಾಡಿ, ನನ್ನ ಪ್ರಕಾರ ನನ್ನ FIR ಕಾಪಿ ನೋಡಿದೆ. ಆ FIR ಕಾಪಿಲಿ ಏನೂ ಇಲ್ಲ. ಈ TBCC ರಿಪೋರ್ಟಿನ ಏನೇನು ಈ ಕಾಮಗಾರಿಗಳ ಬಗ್ಗೆ ಆಗಲಿ ಅಥವಾ ಒಂದು ಕಾಮಗಾರಿ ಬಗ್ಗೆನೂ ಮೆನ್ಷನ್ ಮಾಡಲಿಲ್ಲ. ಸುಮ್ಮನೆ ಒಂದು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಒಳಗೆ ಹಾಕ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇಂಜಿನಿಯರ್ಸ್ ಎಲ್ಲ ಸ್ಟ್ರೈಕ್ ಮಾಡಿದ್ರು. ನಾನು ಹೇಳ್ತಕ್ಕಂಥದ್ದು ಏನೇ ಮಾಡಿದ್ರು ಕೂಡ ಸ್ಪಷ್ಟತೆ ಬೇಕು. 8 ಜನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, ಒಬ್ಬರು ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಿಂತ ಮೇಲ್ಗಡೆ ಒಬ್ಬರು ಅಧಿಕಾರಿ ಇರ್ತಾರೆ. ಇಂಜಿನಿಯರಿಂಗ್ ಚೀಫ್ ಅಂತ ಒಂದು ಬರುತ್ತೆ, EIC. BT ರಮೇಶ್ ಅಂತ ಅವರು ಕೂಡ ಈಗಾಗಲೇ ಅಲ್ಲೇ ಅಧಿಕಾರದಲ್ಲಿದ್ದಾರೆ. ಅವರು ಅನೇಕ ವರ್ಷಗಳಿಂದ BBMPನಲ್ಲೇ ಇದ್ದಾರೆ. ಅವ್ರ ಮೇಲೂ ಅನೇಕ ಹಗರಣಗಳು ಬಂದಿದೆ. ಮತ್ತು ಈಗಲೂ ಕೂಡ ಅನೇಕ ಹಗರಣಗಳು ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ಹೀ ಈಸ್ ಎಂಜಾಯಿಂಗ್ ಆಲ್ ದಿ ಪವರ್ಸ್. ಅವ್ರನ್ನ ಟಚ್ ಮಾಡೋಕ್ಕೆ ನಿಮ್ಮ BBMPಲಿ ಯಾರ ಕೈಗೂ ಆಗಿಲ್ಲ. ಸಿದ್ದಯ್ಯನವರು ಕೇವಲ 3 ವಲಯದ ಮಾತ್ರಕ್ಕೆ ತನಿಖೆಗೆ ಹೇಳಿದ್ದು. ಜಸ್ಟ್ ಬೈ ಫೋನಲ್ಲಿ ಹೇಳಿದ್ರು, ವಿಚಾರ ಮಾಡಿದ್ರು. ನಿನ್ನೆ ಕಮಿಷನರು ನೇರವಾಗಿ ಹೇಳಿದರೆ ಬೆಂಗಳೂರಲ್ಲಿ 28 MLA ಕ್ಷೇತ್ರದ ಎಲ್ಲ ವಲಯದೂ ಸಹ ನೇರವಾಗಿ ತನಿಖೆ ಮಾಡಿ ಅಂತ ನಿನ್ನೆ ಕಮಿಷನರ್ ಕೌನ್ಸಿಲ್ ಮೀಟಿಂಗಲ್ಲಿ ಹೇಳಿದ್ದಾರೆ. ಇದು ಬರೀ ಕೇವಲ 3 ಮಾತ್ರ ಅಲ್ಲ, ಎಲ್ಲ 28 ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರ್ತಕ್ಕಂಥ ಪ್ರತಿಯೊಂದು ಕಾಮಗಾರಿನೂ ತನಿಖೆ ಮಾಡಬೇಕು ಅಂತೇಳಿ ನಿನ್ನೆ ಕೌನ್ಸಿಲ್ ಮೀಟಿಂಗಿನಲ್ಲಿ ಕಮಿಷನರ್ ನೇರವಾಗಿ ಆರ್ಡರ್ ಮಾಡಿದ್ದಾರೆ. ಇದು ಸರಿಯಾದ ಸಮಯನ ಸಿದ್ದಯ್ಯವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದು? ಸಿದ್ದಯ್ಯರದು ಟ್ರಾನ್ಸ್ಫರ್ ಅವ್ರು ಕೇಳಿದ್ರು, ಜೊತೆಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರ ನಡೆಸೋಂಥವ್ರು ಅವ್ರ ವಿವೇಚನೆಗೆ ಬಿಡಬೇಕಾಗ್ತದೆ. ಟ್ರಾನ್ಸ್ಫರ್ ಮಾಡಬಾರ್ದಾಗಿತ್ತು. ಕೇಳಿ, ಏನು ಸಂದೇಶ ಏನು ಹೋಗುತ್ತೆ ಅಂತ ಹೇಳಿದ್ರೆ, ತನಿಖೆಯವರು ಅವರೇ ಆದೇಶ ಮಾಡಿದ್ರು, ತನಿಖೆ ಪ್ರಾರಂಭ ಆಗಿದೆ. ತನಿಖೆ ಮಧ್ಯದಲ್ಲಿ ಅವ್ರನ್ನ ಎತ್ತಂಗಡಿ ಮಾಡಿದ್ರೆ ಯಾವುದೇ ಸರ್ಕಾರ ಆಗಿರಲಿ ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಅಂತಾನೆ ಆಪಾದನೆ ಮಾಡ್ತಾರೆ. 3 ವಲಯ ಮಾತ್ರ ಯಾಕೆ ತನಿಖೆ ಕೊಡ್ರು? ಯಾಕೆ 28 ಕ್ಷೇತ್ರದ ತನಿಖೆ ಕೊಡ್ಲಿಲ್ಲ? ಕೇಳ್ಕೊಳ್ಳಿ, ಅವರಿಂದ ಉತ್ತರ ತಗೊಳ್ಳಿ ನೀವು. ಸಿದ್ದಯ್ಯವರಿಂದ ಅಲ್ಲಿಗೆ ನಿಮಗೆ ಎಲ್ಲೋ ಒಂದ್ ಕಡೆ ಅಲ್ಲ, ಒಂದ್ ನಿಮಿಷ, ಸಿದ್ದಯ್ಯನವ್ರು 3 ಮಾತ್ರ ಕೊಟ್ಟರು, ಉಳಿದಿದ್ದು ಕೊಡ್ಲಿಲ್ಲ ಅಂತ ನೀವು ಹೇಳೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ನಿಮ್ಮ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಅಳುಕಿದೆ. ಸಿದ್ದಯ್ಯನವರು ಈ ತರ ಮಾಡಿದ್ರಿಂದಲೇ ಅವ್ರು ತೆಗಿಬೇಕಾಗಿ ಬಂತೇನೋ ಅಂತ ನೀವೇ ಹೇಳ್ದಂಗೆ ಒಂದೇಳಿ ನಾವೆಲ್ಲ ರಾಜಕಾರಣದಲ್ಲಿ ಇದ್ದೀವಿ, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇವೆ. ಎಲ್ಲ ಒಂದು ಕಡೆ ಕೆಟ್ಟ ಸಂದೇಶ ಹೋಗಿದೆ. ಸಿದ್ದಯ್ಯರಿಗೆ ನಿಮ್ಗೆ ಎಷ್ಟು ವಿಶ್ವಾಸ ಇದೆಯೋ ನನಗೂ ಅಷ್ಟೇ ವಿಶ್ವಾಸ ಇದೆ. ಕೆಲವೊಂದು ಸಂದರ್ಭದಲ್ಲಿ ನಾನೇನು ಹೇಳ್ತಾ ಇಲ್ಲ ಯಾಕೆ ದಿಢೀರಾಗಿ ಸರ್, ಸಿದ್ದಯ್ಯರನ್ನ ಆ ಪ್ಲೇಸಿಗೆ ತಂದಿದ್ದು ನಮ್ಮ ಸರ್ಕಾರನೇ. ಮತ್ತು ಅವ್ರು ಬೇಡ ಅಂತ ಹೇಳಿದ್ರು. ಎಲ್ಲ ಒಂದು ಕಡೆ ಸರ್ಕಾರ ಅವ್ರನ್ನ ಬದಲಾವಣೆ ಮಾಡಿದೆ. ಸರ್ಕಾರ ಬದಲಾವಣೆ ಮಾಡಿ ಏನಕ್ಕೆ ಮಾಡಿದೆ ಅನ್ನೋಂಥದ್ದು ನೀವು ಸಿದ್ದಯ್ಯರನ್ನು ಕೇಳಿ. ಸರ್ಕಾರದ ಪ್ರತಿನಿಧಿಗಳು ಸಂಬಂಧಪಟ್ಟಂತ ಚೀಫ್ ಮಿನಿಸ್ಟರ್ ಇದ್ದಾರೆ, ಸಚಿವರು ಇರ್ತಾರೆ, ಕೇಳಿ. ಒಂದ್ ಹೇಳ್ತೀನಿ ಕೇಳಿ, ನೀವು 3 ಟರ್ಮ್ MLA ಆಗಿದ್ದೀರಾ. ಸಿದ್ದಯ್ಯನಿಂದನೇ MLA ಆದ್ರ ಸರ್? ನಿಮ್ ಕ್ಷೇತ್ರದ ಜನರಿಂದ ನೀವು ಒಬ್ಬ ರಾಜಕಾರಣಿ ಸರ್. ನೀವು ಯು ಡೋಂಟ್ ಡಿಪೆಂಡ್ ಆನ್ ಬ್ಯೂರೋಕ್ರಸಿ. ಖಂಡಿತ ನಾವು ಯಾರು ಡಿಪೆಂಡ್ ಆಗಬೇಕು ಅವ್ರ ಮೇಲೆ? ಡಿಪೆಂಡ್ ಆಗಿ ನೀವು ರಾಜಕಾರಣ ಕೆಲಸ ಮಾಡ್ತೀರಾ? ನಿಮ್ಮ ಸ್ವಂತ ಶಕ್ತಿ ಮೇಲೆ ನೀವು ಕ್ಷೇತ್ರದಲ್ಲಿ ಕೆಲಸ ಮಾಡೋದು. ಒಬ್ಬ ಕಮಿಷನರ್ ಇಂದ, ಒಬ್ಬ AC ಇಂದ ನೀವು ಅವ್ರ ಮೇಲೆ ಡಿಪೆಂಡ್ ಆಗಿ ನೀವು ಕೆಲಸ ಮಾಡೋದಲ್ಲ. ಯು ಫರ್ಗೆಟ್ ಇಟ್ ಬ್ಯೂರೋಕ್ರಸಿ. ರಾಜಕಾರಣಿಗಳು ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗಿಲ್ಲ ಅಂತಂದ್ರೆ ಅವರೇ ಕಟ್ಟು ಕೊಬ್ಬಿ ನಿಲ್ತಾ ಇದ್ರು ಬಿಡಿ ಸರ್. ಈ BBMP ಅನ್ನೋದು ಇವತ್ತು BJP ರೂಲ್ ಮಾಡೋವಾಗಲಿ ಅಥವಾ ಕಾಂಗ್ರೆಸ್ ಆಗಲಿ JDS ಆಗಲಿ ರೂಲ್ ಮಾಡೋ ಮೊದಲಿಂದನೂ ಎಲ್ಲರೂ ಕಾರ್ಪೊರೇಟರ್ ಕೆಲಸ ಮಾಡ್ಕೊಂಬಂದಿದ್ದಾರೆ, MLAಗಳಿದ್ದಾರೆ, MP ಒಪ್ಕೋಬೇಕು. ಆದರೆ ಮೊದಲಿಂದ ಇವ್ರು ಮಾಡ್ಕೊಂಬರ್ತಾರೋ ಕೆಲಸ ಏನು ಅಂತಂದರೆ ಹಳೆ ಕಲ್ಲು ಹೊಸ ಬಿಲ್. ಎಲ್ಲನ್ನ ನೋಡಿ, ನಗರಗಳಲ್ಲಿ ಎಲ್ಲ ಹಳೆ ಕಲ್ಲುಗಳೆಲ್ಲ ಏನೇ ಚೆನ್ನಾಗೇ ಇರುತ್ತೆ. ಸುಮ್ಮನೆ ಎಲ್ಲ ಅಗ್ಯೋದು, ಕಿತ್ತಾಕೋದು, ಅದಕ್ಕೆ ಟ್ಯಾಪೆ ಡ್ರೆಸ್ಸಿಂಗ್. ಈ ಡಾಕ್ಟ್ರುಗಳು ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡ್ತಾರಲ್ಲ ಹಾಗೆ ಮೇಲೆ 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 ಟ್ಯಾಪೆ ಸಿಮೆಂಟ್ ಅನ್ಸೋದು, ಹೊಸ ಬಿಲ್ ಜಡಿ. BBMPಲಿ ದುಡ್ಡು ಲೂಟಿ ಆಗ್ತಾಯಿದೆ ಅಂದರೆ ಯಾರ ಹಣ ಸರ್ ಲೂಟಿ ಮಾಡ್ತಾ ಇದ್ದಾರೆ? ಎಲ್ಲ ನಮ್ಗಳ ಹಣ. ಇದನ್ನು ಹೇಳೋರು ಕೇಳೋರು ಯಾರು ಇಲ್ಲ. ನಾನು ಎಲ್ಲ ಪಕ್ಷದವ್ರಿಗೂ ಕೇಳ್ತೀನಿ, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ BBMP ಅವ್ರಿಗೆ. ಎಲ್ಲ ಲೂಟಿ ಮಾಡ್ತಿರಲ್ಲ, ಯಾರು ಹಣ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ಬಹುಶಃ ಇದಕ್ಕೆ ಇಲ್ಲ, ಗಿರಿಜಾ ಅವ್ರು ಹೇಳಿದ್ರಲ್ಲ, ಅದಕ್ಕೆ ನಾನು ಹೇಳಿದೆ. ಬಹಳ ಮುಖ್ಯ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈಗ ಒಂದು
10-20 ವರ್ಷಗಳಿಂದ ಇದಕ್ಕೆ ಭಾಳ ಈ ಥರ ಡಿಮಾಂಡ್ ಆಗಿದೆ ಗೊತ್ತಾ. ಬೆಂಗಳೂರಿನಲ್ಲಿ ಈ ಭೂಮಿಯ ಬೆಲೆ ವಿಪರೀತ ಏರಿದ್ರಿಂದ ನಾನು ಅದಕ್ಕೆ ಮೊದಲೇ ಹೇಳಿದೆ, ಇದರೊಳಗೆ ಬರೀ ಅಷ್ಟೇ ಅಲ್ಲ, ಗುತ್ತಿಗೆದಾರರು ಇಂಜಿನಿಯರ್ಸ್ಗಳು ಅಷ್ಟೇ ಅಲ್ಲ, ಲ್ಯಾಂಡ್ ಮಾಫಿಯಾ ಕೂಡ ಇದ್ರೊಳಗೆ ಸೇರಿಕೊಂಡಿದೆ ಅಂತ ನಾನು ಹೇಳಿದೆ. ಹಾಗಾಗಿ ಗಿರಿಜಾ ಅವ್ರು ಹೇಳಿದ್ರಲ್ಲ, ಕೆರೆಗಳು, CA ಸೈಟ್ಗಳು, ಈ BBMP ಜಾಗಗಳು, ಆಮೇಲೆ ಒತ್ತುವರಿಗಳು, ಆಮೇಲೆ ಕೋಟಾ ದಾಖಲೆಗಳು, ಪಾಪ ಮೂಲವಾಲಿ ಮಾಲೀಕ ಎಲ್ಲೋ ಇರ್ತಾನೆ, ಅವ್ನ ಜಾಗಗಳೇ ಇನ್ನೊಬ್ಬ ಹೊಡ್ಕೊಂಡು ರೌಡಿಸಮ್ ಬಿಟ್ಕೊಂಡು ಆ ಜಾಗ, ಈ ಥರದ್ದೆಲ್ಲ ನಡೀತಾ ಇರೋದ್ರಿಂದಲೇ ಇವೆಲ್ಲ ಒಂದಕ್ಕೊಂದು ಹುತ್ತದೊಳಗೆ ಹುತ್ತಾಗಿದೆ. ಇದು ಬರೀ ಒಂದೇ ಅಲ್ಲ, ಅವ್ರು ಆಕೆ ಹೇಳಿದ್ರೊಳಗಡೆ ಅರ್ಥ ಇದೆ. ಎಸ್ ಸರ್. 1500 ಕೋಟಿ ಹಗರಣವನ್ನು CBIಗೆ ವಹಿಸಿಕೊಡಿ ಅಂತ YS ದತ್ತಾ ಅವರು ಹೇಳ್ತಾ ಇದ್ದಾರೆ. ದಯವಿಟ್ಟು ಒಂದು ವಿಚಾರ YS ದತ್ತಾ ಅವರಿಗೆ ಹೇಳ್ತೀನಿ, ಇವ್ರದ್ದು ಕೂಡ ಆಡಳಿತ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಭಾಳ ಹಿಂದೆ ಇತ್ತು. 98-99 ನನಗೆ ಗೊತ್ತಿಗ ಇತ್ತು. ಆವಾಗ ಹುಚ್ಚಪ್ಪನವರು ಮಹಾಪೌರರಾಗಿದ್ದರು. ಪದ್ಮಾವತಿ ಗಂಗಾಧರ ಗೌಡರು ಕೂಡ, ಅಂದರೆ ಹುಚ್ಚಪ್ಪನವರ ಆಡಳಿತದಲ್ಲಿ ಉಂಡವನೇ ಜನ ಅಂತೀರಿ ನೀವು. ಹುಚ್ಚಪ್ಪನವರು ಇವಾಗ ಇಲ್ಲಿಲ್ಲ, ಸಮರ್ಥನೆ ಮಾಡ್ಕೊಳ್ಳೋಕ್ಕಿಲ್ಲ. ಆದರೆ ಒಂದು ನಾನು ಈಗ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ದಿನೇಶ್ ಗುಂಡೂರಾವ್ ಪಕ್ಷದಲ್ಲಿದ್ದಾರೆ, ಆವಾಗ ನಮ್ಮ ಪಾರ್ಟಿಯಲ್ಲಿ ಇದ್ರು, ಈಗಂತೂ ಸದ್ಯಕ್ಕೆ ಎಲ್ಲೇ ಇರಲಿ ಅವ್ರಿಗೆ ಸಮರ್ಥನೆ ಮಾಡ್ಕೊಳ್ಳೋಕೆ ಅವರಿಲ್ಲ. ಆದರೆ ಒಂದು ಹೇಳ್ತೀನಿ, ತನಿಖೆನೇ CBI ತನಿಖೆ ಆಗಬೇಕು ಅಂತ ನಾನು ಹೇಳ್ತೀನಲ್ಲ. ಹುಚ್ಚಪ್ಪನವ್ರ ಪ್ರಕರಣ 98-99 ಅಂದ್ರಲ್ಲ, BJP ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 1999ರಿಂದ ಎಲ್ಲ ಪ್ರಕರಣಗಳನ್ನು ಅಂತೇಳಿ ಅನೇಕ ಪ್ರಕರಣಗಳನ್ನು ಇವತ್ತು ಲೋಕಾಯುಕ್ತ ತನಿಖೆಗೆ ಯಡಿಯೂರಪ್ಪನವ್ರ ಸರ್ಕಾರ ಮುಖ್ಯಮಂತ್ರಿಯಾಗಿದ್ದಾಗ ವಹಿಸಿದ್ದಾರೆ. ಖಂಡಿತವಾಗಲೂ ಕೂಡ ನಿಮ್ಮ ಸಲಹೆಯನ್ನು ನಾನು ಸ್ವೀಕರಿಸ್ತೀನಿ. ನಿಮ್ಮದೇ ಬಹುಶಃ ನೀವು BJP ಪಕ್ಷದವರಾಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಗಣೇಶ್ ಶಾನ್ಭಾಗ್ ಅವರೇ, ನಿಮ್ಮದೇ ಆಡಳಿತ ಪಕ್ಷ ಇದೆ, ನೀವು ಸೂಚನೆ ಕೊಟ್ಬಿಡಿ. ಅದು 1995ರಿಂದ 1985ರಿಂದ ಎಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಫಸ್ಟ್ ಆಗಿದ್ರು 80. ನಾನು ಹೇಳೋದೇನು ಗೊತ್ತಾ, ಇಲ್ಲಿ ಯಾವುದೇ ಪಕ್ಷದ ಪ್ರಶ್ನೆ ಬೇಡ ಸರ್, ಕಾಂಗ್ರೆಸ್, JDS, BJP ಪಕ್ಷಗಳು ಬೇಡ. ಆಮೇಲೆ ಈ ಟೈಮಲ್ಲಿ ಆ ಟೈಮಲ್ಲಿ ಟೈಮ್ ಬೇಡ, ಎಲ್ಲ ಕಾಲಾತೀತ ಪಕ್ಷಾತೀತ ಕೊಡಿ ಸಮಗ್ರ ತನಿಖೆ CBIಗೆ, ನಾವು ರೆಡಿ ಇದ್ದೀವಿ. ಸೊ ಅವಾಗ ಪರಪ್ಪನ ಅಗ್ರಹಾರದಲ್ಲಿ ಇರೋರನ್ನ ಖಾಲಿ ಮಾಡಿ ಇವ್ರನ್ನ ತುಂಬಬೇಕು ಅವಾಗ. ಇನ್ನಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಜೊತೆಗೆ ಜನಸಾಮಾನ್ಯರ ಪ್ರಶ್ನೆಗಳೇನು, ನಾಯಕರ ಉತ್ತರ ಏನು ನೋಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ. ದಯವಿಟ್ಟು ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿ. ನೀವು ಗೊತ್ತಾಯ್ತಲ್ಲ, ನಿಮ್ಗೊಂದು ಮೈಕ್ ಕೊಟ್ಟಿದ್ದೆ ಅಂತ ಹೇಳಿದ ತಕ್ಷಣ ಏನಾದ್ರು ಮಾತಾಡೋಕೆ ಹೋಗ್ಬೇಡಿ.